ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಕೆಪಿ ನ್ಯೂಸ್ 24/7. ನಾನು ನಿಮ್ಮ ಪೂಜಾ ಎಸ್ಪಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಾಲ್ಹಿಪ್ಪರ್ಗ ಗ್ರಾಮದ ಕೆರೆಯಲ್ಲಿ ಮೀನನ್ನ ಹಿಡಿಯಲು ಮೀನು ಬೇಗ ಬಲೆಗೆ ಬೀಳಲು ಮೀನುಗಾರರು ಕೆಮಿಕಲ್ ಬಳಕೆಯನ್ನ ಮಾಡ್ತಿರ್ತಾರೆ. ಹೌದು ವೀಕ್ಷಕರೇ, ತಮ್ಮ ಸ್ವಾರ್ಥಕ್ಕಾಗಿ ಇಂಥ ಒಂದು ಕೆಲಸವನ್ನ ಮಾಡ್ತಿರೋದು ಖಂಡನೀಯವಾಗಿದೆ. ಯಾಕಪ್ಪ ಅಂತಂದ್ರೆ ಕೆರೆ ಹತ್ರನೇ ಬೋರ್ವೆಲ್ಗಳನ್ನ ಕೊರೆಸಿರ್ತಾರೆ. ಇದು ಕುಡಿಯುವ ನೀರು ಮನೆ ಮನೆಗೆ ಸೇರುತ್ತೆ. ಜೊತೆಗೆ ಜಾನುವಾರುಗಳಾದಂತಹ ಎಮ್ಮೆ, ಹಸು, ಮೇಕೆಗಳು ಕೂಡ ಈ ನೀರನ್ನ ಸೇವಿಸಿ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ನಡೆದಿದೆ. ಇನ್ನು ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಆರೋಗ್ಯದ ಸಮಸ್ಯೆಗೆ ಬಳಲುತ್ತಿದ್ದಾರೆ. ಹೌದು ವೀಕ್ಷಕರೇ, ಇದೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರಿಸಿದ್ರೆ ಜೀವ ಬೆದರಿಕೆ ಹಾಕ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಗ್ರಾಮಸ್ಥರು ನೀಡ್ತಾರೆ. ನೋಡಿ, ಇನ್ನು ಕೆಪಿ ನ್ಯೂಸ್ ವಿಚಾರಣೆ ವೇಳೆ ಸಿಕ್ಕಿರುವಂತಹ ಮಾಹಿತಿ ಇದಾಗಿದೆ. ಇಲ್ಲಿ ಏನೇನು ನಡೆದಿದೆ ಅನ್ನೋದು ಸ್ವತಃ ಗ್ರಾಮಸ್ಥರೇ ಹೇಳ್ತಾರೆ. ನೋಡಿ, ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ತಾರಾ ಇಲ್ಲವೋ ಅನ್ನೋದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಇವತ್ತು ನಾವು ಬಾಲ್ಕಿ ತಾಲೂಕಿನ ಹಾಲ್ಹಿಪ್ಪರ್ಗದಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಜನರ ಸಮಸ್ಯೆ, ಗ್ರಾಮಸ್ಥರ ಸಮಸ್ಯೆ ಏನಪ್ಪಾ ಅಂತಂದ್ರೆ ಕೆರೆ ನೀರಲ್ಲಿ ಕೆಮಿಕಲ್ ಅನ್ನ ಹಾಕ್ತಿದ್ದಾರೆ ಮೀನನ್ನ ಹಿಡಿಯಲಿಕ್ಕೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಸರ್? ಇದ್ರೊಳಗೆ ಅಲ್ಲಿಲ್ಲ ಆಜು ಬಾಜು ಎಲ್ಲ ದನ ಬರ್ತಾವೆ, ಆಡು ಬರ್ತಾವೆ, ಕುರಿ ಬರ್ತಾವೆ. ಅದ್ರೊಳಗೆ ಮಣ್ಣು ಒಂದು ಆಕಳು ಸತ್ತದ, ಅದ್ರ ಮೊದಲು ಒಂದು ಎಮ್ಮೆ ಸತ್ತಿತ್ತು, ಮತ್ತು ಅದ್ರ ಮೊದಲು ಒಂದು ಜರ್ಸಿ ಸತ್ತಿತ್ತು. ಇವ್ರು ಏನೋ ಮೀನು ಹಿಡಿಯಾಗ ಕೆಮಿಕಲ್ ಹಾಕ್ಲತ್ತಾರೆ. ಅದ್ರ ಕಡೆ ಹಿಂಗೆ ಪ್ರಾಬ್ಲಮ್ ಆಗ್ಲತ್ತ ಅಂತ ನಾವು ಇಲ್ಲಿ ತಡೆ ಹಿಡಿದೀವಿ. ಸೊ ಮೀನು ಹಿಡಿಯೋಕ್ಕೋಸ್ಕರ ಅವ್ರು ಕೆಮಿಕಲ್ ಇದೇ ನೀರು ಜನರು ಕುಡಿತಾರಾ? ಹಾಂ, ಕುಡಿತಾರೆ ಮೇಡಮ್. ನಮ್ಮ ಊರೆಲ್ಲ ಪೂರ ನೀರು ಕುಡಿತಾರೆ. ಇಲ್ಲೇ ಬೋರ್ ಇದೆ, ಅದ್ರದ್ದು ಕುಡಿತಾರೆ. ಅಂದ್ರೆ ಕೆರೆಯಲ್ಲೇ ಬೋರ್ ಇದೆಯಾ? ಹಾಂ, ಕೆರೆಯಲ್ಲೇ ಬೋರ್ ಇದೆ. ಏನೇನು ಸಮಸ್ಯೆ ಆಗ್ತಾ ಇದೆ? ಜನರಿಗೂ ಕೂಡ ತೊಂದರೆ ಆಗ್ತಿದೆಯಾ? ಹಾಂ, ಹೊಟ್ಟೆನೇ ಅದು ಹಿಂಗೆ ಸಂಡ ಸತ್ತದು ಎಲ್ಲ ಆಗ್ತಾ ಇದೆ ಮೇಡಮ್. ಈ ಟೆಂಡರ್ ಯಾರಿಗಿದೆ ಅಂತ ತಾವು ತಿಳ್ಕೊಂಡಿದ್ದೀರಾ? ನಾವು ತಿಳ್ಕೊಂಡಿದ್ದೆವು. ಟೆಂಡರು ಈಶ್ವರ್ ಸಿಂಗ್ ಠಾಕೂರು ಮತ್ತು AWR ಒಬ್ಬರು ಭಗವಂತ್ ಸಿಂಗ್ ಅವ್ರ ಹೆಸ್ರ ಮೇಲೆ ಅದ ಅಂತ, ಮತ್ತೊಬ್ಬರು ಇನ್ನೊಬ್ಬರು ಮಾಸ್ಟರ್ ಧನೂರ್ದಾಗ ಅವ್ರ ಹೆಸ್ರ ಮೇಲೆ ಅದ ಅಂತ. ಇವರೆಲ್ಲ ಒಂದು ಗೌರ್ಮೆಂಟ್ ನೌಕರಿಯಾಗಿ ಭೀ ಇದು ಡೈರೆಕ್ಟರ್ ಮೇಡಮ್ ಇಲ್ಲಿ ಇದ್ರೊಳಗೆ. ಅಂದ್ರೆ ಸರ್ಕಾರಿ ಅಧಿಕಾರಿಗಳಿದ್ರು ಕೂಡ ಡೈರೆಕ್ಟರ್. ಅದ ಕಡೆ ಸರ್ಕಾರ ಸವಲತ್ತು ತೊಗೊಳತ್ತಾರ, ಈ ಕಡೆ ಇದು ಸವಲತ್ತು ತೊಗೊಳತ್ತಾರ ಮೇಡಮ್. ಅವ್ರ ಗಮನಕ್ಕೆ ತಾವು ತಂದಿದ್ದೀರಾ ಇದೆಲ್ಲ ಮಾಡ್ತಿದ್ದಾರೆ? ಆಲ್ರೆಡಿ FR ಮಾಡಿಸಿದೆವು. ಹಿಂಗೆ ಅದ ಅಂತ FR ಕೂಡ ಮಾಡಿಸಿದೆವು ನಾವು ಮೊದಲು, ಮತ್ತು ಇದು 2ನೇ ಸಾರಿ ಇದೆ ಮೇಡಮ್. ಈಗ 2ನೇ ಸಲ ಕೂಡ ತಾವು FR ಮಾಡಿಸಿದ್ದೀರಾ? ಮಾಡ್ಸ್ಲಕ್ಕೆ ಹೋಗಿದ್ದೀವಿ ಮೇಡಮ್. ಅದು ತನಿಖೆ ಮಾಡಿ ಮಾಡಿಸ್ತಾ ಅಂತಂದಾರೆ. ಈಗ ಠಾಣಕ್ಕೆ ಹೋಗಿ ಬಂದಿದ್ದೀವಿ ಮೇಡಮ್ ನಾವು ಜಸ್ಟ್. ಮೊದಲನೇದಾಗಿ ಟೆಂಡರ್ ಆಗಿದೆಯಾ? ಹಾಂ, ಟೆಂಡರ್ ಆಗಿತ್ತು ಮೇಡಮ್. ನಾವು ಇದಕ್ಕೆ ಅರ್ಜಿ ಹಾಕಿದ್ದೀವಿ ಒಂದು ಸರಿ, ನಮ್ಮದು ರಿಜೆಕ್ಟ್ ಆಗಿತ್ತು. ಆದ ಕಾರಣ ಇವರು AW ಇರ್ತಾರಲ್ಲ ಅವ್ರಿಗೆ RT ಹಾಕಿದ್ದೀವಿ ನಾವು. RT ಹಾಕಿದ್ರೆ ನಾನು ಪರ್ಸನಲ್ ಯಾಕೆ RT ಹಾಕಿದ್ದೀನಿ ನೀವು ಅಂತ ನನಗೆ ಹೆದರ್ಸಿದ್ರು ಮೇಡಮ್. ಕುಡ್ದಾಗ್ತೇ, ನಿನಗೆ ಬಡ್ದಾಗ್ತೇ, ತೆರಕು ದೇಕ್ಲೈತೆ ಅದು ಒಂದು ಮ್ಯಾಟ್ರ್ ಇಟ್ಕೊಂಡು ನಾನು FR ಮಾಡಿದ್ದೆ ಮೇಡಮ್ ಅವ್ರ ಮೇಲೆ. ಅವರು 4 ಮಂದಿ ಮೂವರು ಆಲ್ರೆಡಿ ಸಂಘದಾಗ ಇರಬಾರ್ದಂತದ, ಆದರೂ ಅವ್ರು ಡೈರೆಕ್ಟರ್ ಮೇಡಮ್. ಅಂದ್ರೆ ಗ್ರಾಮಸ್ಥರ ಸಮಸ್ಯೆಗಳು ತಾವು ಎತ್ತು ತೋರಿಸಿದ್ರು ಕೂಡ ತಮ್ಮ ಜೀವ ಬೆದರಿಕೆ ಆಗ್ತಾ ಇದ್ರು ಮೇಡಮ್. ಅದು ಸಂಘ ಮಾಡ್ಬೇಕಂದ್ರೆ ಹುಬ್ಬಳ್ಳಿ ಲೆವೆಲ್ದಾಗ ಮಾಡ್ಬೇಕು ಮೇಡಮ್. ಅದು ಹುಬ್ಬಳ್ಳಿ ಅಂದ್ರೆ ಹಲಬರ್ಗ ಸರ್ಕಾರ ಇವ್ರು ಮಾಡಿದ್ದಾರೆ. ಬಾಲ್ಕಿ, ಬೀದರ್, ಹಲಬರ್ಗ ಎಲ್ಲ ಕಡೆದು ಮಂದಿಗೆ ಜನ ಸೇರಿಸ್ಕೊಂಡ್ರೆ ಮೇಡಮ್. ಆ ಥರ ಸಂಘ ಆಗಿರಲ್ಲ ಅದು. ಅವ್ರು ಅಂದ್ರೆ ರೂಲ್ ಪ್ರಕಾರ ಯಾವುದು ಕರೆಕ್ಟ್ ಇಲ್ಲ. ಮತ್ತು ಇವ್ರ ಕಾಸ್ಟು SC ಇಲ್ಲ ಮೇಡಮ್, ಠಾಕೂರ್ ಅದ, SC ಮಾಡ್ಕೊಂಡಾರ. ಇದು ಒಂದು ಇಲ್ಲಿಗಲ್ ಇದೆ ಸರ್. ಅದು DC ಮೇಡಮ್ ಅವ್ರಿಗೆ ಕೊಟ್ಟಿದ್ದೆವು, ಸಂಘ ಆಫೀಸ್ನಾಗ ಕೊಟ್ಟಿದ್ದೆವು, ಎಲ್ಲ ಜಗಲಿ ಕೊಟ್ಟಿದ್ದೆವು ಮೇಡಮ್. ತನಿಖೆ ನಡೆದವು. ಯಾಕಂದ್ರೆ ಮೇಲಧಿಕಾರಿಗಳು ಏನು ಹೇಳ್ತಾರೆ ನಿಮಗೆ? ಅದೇ ಕೊಟ್ಟಿದ್ದೆವು, ಕೊಟ್ಟಿದ್ಮ್ಯಾಗ ಅವ್ರು ಇನ್ನೂ ಎಂದು ಕೊಟ್ಟಿಲ್ಲ, ತನಿಖೆ ಮಾಡಿದ್ದೀವಿ ಅಂತ ಹೇಳ್ಯಾರ. ಅಂದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ, ಬರೀ ತನಿಖೆ ಮಾಡ್ತಾರೆ. ಸಂಘ ರದ್ದುಪಡಿಸ್ಬಿಡ್ರಿ ಅಂತ ಹೇಳಿದೆವು ನಾವು. ಎಲ್ಲ ಇಲ್ಲಿಗೆಲ್ಲ ಅದ್ರೊಳಗೆ ಸಂಘ ರದ್ದುಪಡಿಸ್ರಿ ಅಂತ ಹೇಳಿದೆವು ಮೇಡಮ್. ಇವಾಗ ಊರಲ್ಲಾಗಿ ತಮ್ಗೆ ಏನಾಗಬೇಕು ಇರುವುದು? ಇದು ನಮ್ಮೂರು ಜಮೀನು ಅದ ಮೇಡಮ್. ಇದು ಇರೋದು ಕೇರಿ ನಮ್ಮೂರಾಗ. ಇದು ನಮ್ಗೆ ಏನಾರ ಇರಬೇಕು ಮೇಡಮ್. ಇದು ಆಗಬೇಕು ಇಲ್ಲಿನೂರು ಜನರಿಗೆ. ಅಂದ್ರೆ ಇವಾಗ ಇದು ಕೆಮಿಕಲ್ ಹಾಕ್ಸೋದು ನಿಲ್ಲಿಸಬೇಕು. ಹಾಂ, ನಿಲ್ಲಿಸ್ಬೇಕು. ಮತ್ತೆ ಇನ್ನೇನು ಆಗಬೇಕು? ಇನ್ನು ಇವ್ರಿಗೆ ಬೇರೆ ಕಡೆದವ್ರ ಇದು ಸಂಘ ರದ್ದುಪಡಿಸ್ಬೇಕು ಮೇಡಮ್. ಮ್ಯಾಗ್ನಂದ್ರೆ ಇದೆಲ್ಲ ಇಲ್ಲಿಗಲ್ ಅದ ಪೂರ. ಅದ್ರ ಇದು ನಮ್ಮೂರಿಗೆ ಜಮೀನು ಹೋಗ್ಯದ, ನಮ್ಮೂರು ಕೇರಿ ಅದ, ಇಲ್ಲೆಲ್ಲ ನಮ್ಮೂರು ಇರ್ತಾರೆ. ಇದು ನಮ್ಮೂರ್ದವ್ರು ಸೀಮಿತ ಆಗಿರ್ಬೇಕು ಮೇಡಮ್. ಅಂದ್ರೆ ಹೊರಗಿನವರೆಲ್ಲ ಬಂದಿದ್ರೆ ಸಮಸ್ಯೆ ಉಂಟಾಗ್ತಿದೆ. ಪೂರ 30 ವರ್ಷ ಹಿಡಿದು ಅವರೇ ಮಾಡ್ತಾ ಇದ್ದಾರೆ ಮೇಡಮ್. ಅದಕ್ಕೆ ಇದು ನಮ್ಮೂರದವರಿಗೆ ಯಾರಿಗಾರ ಆಗಬೇಕು ಮೇಡಮ್ ಅಂತ ಕೇಳ್ಬೋದು. ಓಕೆ, ಈ ಟೆಂಡರು ಊರ್ದವ್ರಿಗೆ ಇರಬೇಕು, ಊರ್ದವ್ರಿಗಿಲ್ಲ. ಜಾತಿಯನ್ನ ವೆರಿಫಿಕೇಶನ್ ನಾವು ಮಾಡಿದ್ದೀವಿ, ಜಾತಿ ಅವರು ಅಲ್ಲ ಅಂತ ಕೂಡ ಗ್ರಾಮಸ್ಥರು ಹೇಳ್ತಿದ್ದಾರೆ. ಇದು ಕಂಪ್ಲೀಟ್ ಆಗಿ ರದ್ದಾಗಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಕೂಡ ಮಾಡ್ತಿದ್ದಾರೆ, FIR ಕೂಡ ಹರಿಸಿದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಟಿಕೆ ಜೊತೆ ನಾನು ಪೂಜಾ, ಕೆಪಿ ನ್ಯೂಸ್ 24/7 ಬಾಲ್ಕಿ.